ಇವತ್ತು ಎದೆ ತುಂಬ ಗಾಳಿ ತಗೊಂಡು ತುಂಬ ಹೆಮ್ಮೆಯಿಂದ, ತುಂಬ ಸಂತೋಷದಿಂದ, ತುಂಬ ಭರವಸೆಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕಳೆದ ಸುಮಾರು 10-12 ವರ್ಷಗಳಿಂದ ನಮ್ಮಂಥವರಿಗೆ, ಪ್ರಜ್ಞಾವಂತರಿಗೆ, ಅದರಲ್ಲೂ ನಮ್ಮಂತಹ ಹಿರಿಯರಿಗೆ ಎದೆಯಲ್ಲಿ ಏನೋ ಒಂಥರ ಕಳವಳ, ಏನೋ ಒಂಥರ ಭಯ, ಏನೋ ಒಂಥರ ಆತಂಕ, ಏನೋ ಒಂಥರ ತಲ್ಲಣ ಗೂಡು ಕಟ್ಕೊಳ್ತಾ ಹೋಯಿತು. ಇದನ್ನು ಯಾರತ್ರೂ ಹೇಳ್ಕೊಬೇಕಿಲ್ಲ, ಹೇಳ್ಕೊಂಡ್ರೂ ಅರ್ಥ ಮಾಡ್ಕೊಂಬರಿಲ್ಲ. ಬದಲಿಗೆ ಅವಹೇಳನ ಆಗುವಂತಹ ಸಂದರ್ಭಗಳು. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ಸಮಾಜದಲ್ಲಿ ನಡೀತಿರ್ತಕ್ಕಂತಹ ಹಲವು ವಿದ್ಯಮಾನಗಳು. ನಮ್ಮ ಭಾರತೀಯ ಸಮಾಜದಲ್ಲಿ ಸುಮಾರು 90% ಜನ ದೇವ್ರನ್ನ ನಂಬ್ತಾರೆ. ಈ ದೇವರ ನಂಬಿಕೆಯನ್ನೇ ಆಧಾರವಾಗಿ ತಗೊಂಡು ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ, ಈ ದೇವರ ನಂಬಿಕೆಯನ್ನೇ ಧರ್ಮಕ್ಕೆ ಲಿಂಕ್ ಮಾಡಿದ್ರೆ, ಧರ್ಮ ಮತ್ತು ದೇವರನ್ನು ಬಳಸ್ಕೊಂಡು ಬಿಟ್ಟು ರಾಜಕೀಯ ಲಾಭಕ್ಕೆ ಪಡ್ಕೊಂಡಾಗ ಎಷ್ಟು ಅಪಾಯಕಾರಿಯಾಗುತ್ತೆ. ಎಷ್ಟು ಜನಗಳು ಇದಕ್ಕೆ ಮರಳಾಗ್ತಾರೆ. ಆ ಜನಗಳ ಓಟನ್ನು ತಗೊಂಡೇ ಇವರ ಅಧಿಕಾರಕ್ಕೆ ಬಂದುಬಿಟ್ಟು ನಾಳೆ ಈ ದೇಶನ ಮತ್ತೊಂದು ಆಫ್ಘಾನಿಸ್ತಾನನೋ, ಪಾಕಿಸ್ತಾನನೋ, ಆ ಥರ ಉತ್ತರ ಕೊರಿಯಾ ಥರನೋ ಸರ್ವಾಧಿಕಾರಿಗಳಾಗಿಬಿಟ್ರೆ ಏನು ಗತಿ? ನಮಗಂತೂ ವಯಸ್ಸಾಗ್ತಾ ಹೋಗ್ತು. ಅಮ್ಮಮ್ಮ ಅಂದರೆ ಇನ್ನೊಂದು 20 ವರ್ಷ ಬದುಕ್ಬೋದ? 20 ವರ್ಷ ಒಳಗಿರುವಂತಹ ಮೊಮ್ಮಕ್ಕಳಂಥವ್ರು, 20 ವರ್ಷ ಸ್ವಲ್ಪನೇ ಮೇಲಿರುವಂತಹ ನಮ್ಮ ಮಕ್ಕಳು, ಮರಿಮಕ್ಕಳು, ಇವ್ರ ಭವಿಷ್ಯತ್ತೇನು? ಇದನ್ನು ಆಲೋಚನೆ ಮಾಡ್ದಂಗೆಲ್ಲ ನಾನು ಆಗಲೇ ಹೇಳಿದೆ, ಆ ತಲ್ಲಣ, ಏನೋ ಒಂದು ತಿಳಿಯದ ತಲ್ಲಣ ಎದೆಯಲ್ಲಿ ಗೂಡು ಕಟ್ಕೊಳ್ತಾ ಇತ್ತು. ಆದರೆ ನಿನ್ನೆ ನವದೆಹಲಿಯಲ್ಲಿ ಜಂತರ್ ಮಂತ್ರ ಹತ್ರ ನಡೆದಂತಹ ಒಂದು ಏನು ವಿದ್ಯಮಾನಗಳಿದ್ದಾವೆ, ಅವುಗಳಿಂದ ಈಗ ನಮ್ಮ ಎದೆಯಲ್ಲಿ ಇರುವಂತಹ ಏನು ಆ ದುಗಡ ಇದೆ ನೋಡು, ಅದೆಲ್ಲ ಉಸಿರು ಥರ ಹೊರಗಡೆಗೆ ಹೋಗಿಬಿಟ್ಟು, ಉಚ್ಛ್ವಾಸದ ಥರ ನೀಟಾಗಿ ಹೊರಗಡೆಗೆ ಹೋಗಿಬಿಟ್ಟು ರಿಲೀಫ್ ಆದಂತಹ ಭಾವ. ಈ ಬಗ್ಗೆ ನಿನ್ನೆಯಿಂದ ಈಗಾಗಲೇ ಸಾವಿರಾರು ವಿಡಿಯೋಗಳು ಬಂದಿದ್ದಾವೆ. ಅದರಲ್ಲಿದ್ದ ನಾನು ನ್ಯೂಸ್ ಥರ ಹೆಚ್ಚಿಗೇನು ಹೇಳೋಕ್ಕೆ ಹೋಗೋದಿಲ್ಲ. ಸೋನಮ್ ವಾಂಗ್ಚುಕ್ ಈ ಮಹನೀಯನಿಗೆ ಮೊದಲು ಒಂದು ದೊಡ್ಡ ಸೆಲ್ಯೂಟ್ ಹೊಡಿತೀನಿ ಇಲ್ಲಿಂದಲೇ, ನಮ್ಮ ರೈತರ ಪರವಾಗಿ, ನಮ್ಮ ಹಳ್ಳಿ ರೈತರ ಪರವಾಗಿ. ಪ್ರಾಣದ ಅಂಗ ತೊರೆದು, ಹಸುವನ್ನು ಲೆಕ್ಕ ಮಾಡದೆ, ತನ್ನನ್ನು ತಾನು ಒಂದು ಜೀವಂತ ನರಕಕ್ಕೆ ದೂಡಿಕೊಂಡು ಸಮಾಜಕ್ಕಾಗಿ ಈತ ಇಷ್ಟೆಲ್ಲ ತ್ಯಾಗ ಮಾಡಿ ಗೆದ್ದ ಅನ್ನೋದು ಎಲ್ಲರಿಗೂ ಪಾಠ. ಸಣ್ಣ ಸಣ್ಣ ಅಹಮಗಳು, ಸಣ್ಣ ಸಣ್ಣ ಸ್ವಾರ್ಥಗಳಿಂದ ನಾವೇನೋ ಇಲ್ಲಿ 1000 ವರ್ಷ ಬದುಕ್ತೀವಿ ಅಂತಂದು ಇರ್ತೀವಿ ನೋಡಿ. ನಮ್ಮಂಥ ಜನಸಾಮಾನ್ಯರೆಲ್ಲ ಅಂಥವ್ರಿಗೆಲ್ಲ ಸಹ ಒಂದು ನಮ್ಮ ಆತ್ಮಸಾಕ್ಷಿಯ ಕುಲುಮೆಯಲ್ಲೇ ಹಾಕ್ಕೊಂಡು ನಾವು ವಿಮರ್ಶೆ ಮಾಡಿಕೊಂಡು ಸಮಾಜಕ್ಕಾಗಿ ನಾವು ಒಂದು ಇಷ್ಟಾದರೂ ಆತನಿಂದ ಸ್ಫೂರ್ತಿ ಪಡಿಬೇಕು ಅನ್ನೋದೇ ಆತ ಕೊಟ್ಟಂತಹ ಒಂದು ಸಂದೇಶ. ಅದರಲ್ಲಿದ್ದ ಆತನಿಗೆ ಎಷ್ಟು ಹೊಗಳಿದ್ರೂ ಸಾಲದು. ಒಂದೇ ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಆತನಿಗೆ ಇನ್ನೂ 100 ವರ್ಷ ಆಯುಷ್ ಬರಲಿ. ಇದೇ ಥರ ಸಮಾಜದಲ್ಲಿ ಒಂದು ತಲ್ಲಣಗಳು, ಉಳುಕು, ತುಂಬ ಕೆಟ್ಟ ಪರಿಸ್ಥಿತಿಗಳು ಬಂದಾಗ ಈತ ಮತ್ತು ಈತನಂಥವ್ರು ಎದ್ದು ಬರಲಿ ಅನ್ನೋದೇ ನನ್ನ ಆಶಯ. ಇನ್ನು ನಮ್ಮ ಅಗ್ನಿಕಣ, ಬೆಂಕಿಯ ಕಿಡಿ ಅಭಿಜಿತ್ ದೀಪ್ಕೆ, ಹೌದಲ್ವಾ? ಅಭಿಜಿತ್ ದೀಪ್ಕೆ. ಇನ್ನೂ ಈ ಹೆಸರು ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ. ಜನಸಾಮಾನ್ಯರಲ್ಲಿ ಇನ್ನೂ ನಿಧಾನವಾಗಿ ಈತ ಹತ್ತುತ್ತಾ ಹೋಗ್ತಾನೆ, ಫಾಸ್ಟ್ ಆಗ್ತಾನೆ. ಜನಸಾಮಾನ್ಯರ ನಾಲಿಗೆ ಮೇಲೆ ಬರಬೇಕಂತಹ ಬಹಳ ಮುಖ್ಯವಾದಂತಹ ಯುವಶಕ್ತಿ, ಯುವನಾಯಕ, ಅಗ್ನಿಕಣ, ಬೆಂಕಿಯ ತುಂಡು ಅಭಿಜಿತ್ ದೀಪ್ಕೆ.
ಈ ಹುಡುಗ ಏನಾದರೂ ಈಗ ನನ್ನ ಮುಂದೆ ಇದ್ದಿದ್ದರೆ ನನ್ನ ಭುಜದ ಮೇಲೆ ಕುಂದಿರಿಸ್ಕೊಂಡು ಬಿಟ್ಟು ಒಂದು 4 ಹೆಜ್ಜೆ ಕುಣಿತಾ ಇದ್ದೆ. ವಾರ್ಯವ್ವ, ನಿಜವಾಗ್ಲೂ ನಾನು ಆಗಲೇ ಹೇಳ್ದಾಗೆ ತುಂಬ ನಿರಾಶೆ. ಈ ನೆಲದಲ್ಲಿ ಏನು ಹುಟ್ಟುತ್ತಪ್ಪ? ಇಲ್ಲಿ ಕ್ರಾಂತಿನೇ ಹುಟ್ಟಲ್ಲ. ಎಲ್ಲ ಭ್ರಷ್ಟವಾಗಿ ಆ ಭ್ರಷ್ಟ ಕೂಪನೆ ಎಲ್ಲದನ್ನು ತುಳ್ಕೊಂಡು ಬಿಡುತ್ತೆ. ಇಲ್ಲಿ ಏನು ಹುಟ್ಟೋದಿಲ್ಲ ಅನ್ನುವಂತಹ ನಿರಾಶೆ ಇರುವಾಗ ಇದ್ದಕ್ಕಿದ್ದಂಗೆ ಎದ್ದು ಬಂದಂತಹ ಸೋಷಿಯಲ್ ಮೀಡಿಯಾನೆಲ್ಲ ಉಪಯೋಗಿಸ್ಕೊಂಡು ಬಿಟ್ಟು ತನ್ನಂಥ ಯುವಕರನ್ನೆಲ್ಲ ಗ್ಯಾದರ್ ಮಾಡಿಕೊಂಡು ಅತಿ ಕಡಿಮೆ ಅವಧಿಯಲ್ಲಿ ಒಂದು ಕ್ಷಿಪ್ರಕ್ರಾಂತಿ ಅಂತಾರೆ ನೋಡಿ, ಆ ಥರ ಅಹಂ, ನಾನೇ ರಾಜ, ನಾನು ನಡೆದಿದ್ದೇ ದಾರಿ, ನನಗೆ ಯಾರೂ ಅಡ್ಡಿನೇ ಇಲ್ಲ, ಸರ್ವಾಧಿಕಾರಿ, ಎಲ್ಲ ಮರೆತು ಸರ್ವಾಧಿಕಾರಿಯಾದಂತಹ ರಾಜನ್ನ ತಲೆ ಬಗ್ಸೋಕ್ಕೆ ಯಾರ ಕೈಲೂ ಆಗಲಿಲ್ಲ. ಈ ಹುಡುಗನಿಂದ ಒತ್ತಿಕೊಂಡಂತಹ ಕಿಡಿ ಏನಿದೆ, ನಿನ್ನೆ ಏನಾಯಿತು ಅನ್ನೋದನ್ನ ಹೆಚ್ಚಾಗಿ ವಿವರಿಸೋ ಅವಶ್ಯಕತೆ ಇಲ್ಲ. ಶುರುವಾಯಿತು ಸಮಾಜದಲ್ಲಿ ಶುರುವಾಯಿತು. ಕ್ರಾಂತಿಯ ಕಿಡಿ ಎಲ್ಲ ಕಡೆ ಹಬ್ಬುತ್ತೆ, ಕೆಟ್ಟದ್ದನ್ನು ಸುಡುತ್ತೆ, ಒಳ್ಳೆಯದನ್ನ ಅನ್ನದ ಥರ ಬೇಯಿಸಿ ಕೊಡುತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ತುಂಬಿದಂತಹ ಒಂದು ಅಗ್ನಿಕಣ ಅಂತಂದರೆ ಅದು ಅಭಿಜಿತ್ ದೀಪ್ಕೆ. ಅಷ್ಟೇ ಅಲ್ಲ, ಎಷ್ಟೋ ಸತಿ ನನಗೆ ನಿರಾಶೆ. ನಮ್ಮ ಹಳ್ಳಿ ಹುಡುಗರು ಇರ್ತಾರೆ, ಎಳೆಯ ವಯಸ್ಸಿನಲ್ಲೇ ಸೋಂಬೇರಿಗಳಾಗಿ ಕುಡ್ಕೊಂಡು ಅಷ್ಟೋ ಇಷ್ಟ ವಿದ್ಯೆಯಿಂದಾನೆ ಹುಡುಕೊಂಡು ಅತ್ತಾಗೆ ತಂದೆ ತಾಯಿರಿಗೂ ಭಾರವಾಗಿ ಇತ್ತಾಗ ಸಮಾಜಕ್ಕೂ ಕೆಡುಕು ಕೊಡುವಂತಹ ಸಾಂಕೇತವಾಗಿದ್ದರು. ಏನಪ್ಪ ಈ ಯುವಶಕ್ತಿ ಅಂತಾರೆ, ಯುವಶಕ್ತಿ ಹಾಳಾದ್ದು ಅಂತ ನನ್ನಂತೂ ಹಳ್ಳಿಗಳಲ್ಲಿ ನೋಡುವಾಗ ನಿಜವಾಗ್ಲೂ ಬಹಳ ಬೇಸರ ಬರ್ತಿತ್ತಂದರೆ ಯುವಕರ ಮೇಲೆ. ಆದರೆ ಯುವಕರು ವಿದ್ಯಾವಂತರು, ಒಳ್ಳೆ ವಿದ್ಯಾವಂತರು, ಉನ್ನತ ವಿದ್ಯೆಯನ್ನು ಪಡೆದಂತಹ ವಿದ್ಯಾವಂತರು ಮನಸ್ಸು ಯಾವ ಥರ ಸಾಮಾಜಿಕ ಕಳಕಳಿ ಮತ್ತು ಎಲ್ಲದನ್ನು ಅರ್ಥ ಮಾಡಿಕೊಳ್ಳುವಂತಹ ಅರಿವಿನ ಶಕ್ತಿ ಇರುತ್ತೆ ಮತ್ತು ಅದೊಂದು ಸುನಾಮಿ ಥರ ಎಲ್ಲವನ್ನೂ ಬೇಕಾದರೆ ಸದೆಬಡಿಯಬಹುದಂತಹ ಒಂದು ಯುವಶಕ್ತಿ ಆಗುತ್ತೆ ಅನ್ನೋದನ್ನು ನಾವು ಅಭಿಜಿತ್ ದೀಪ್ಕೆ ಗ್ಯಾಂಗ್ ಅಂತಂದಲ್ಲ, ಎಲ್ಲ ಯುವಶಕ್ತಿಗಳು ನಿಜವಾಗ್ಲೂ ಒಂದೊಂದು ಸತಿ ನನಗೆ ಆ ವಿಡಿಯೋಗಳು ನೋಡ್ತಾ ಇದ್ದರೆ ಕಣ್ಣೀರು ಬರುವಂತಹ ಸಂದರ್ಭ. ನಿಜವಾಗ್ಲೂ ನಮ್ಮ ಯುವಶಕ್ತಿ ಇವತ್ತು ನಮಗೆಲ್ಲ ಎಷ್ಟು ಸ್ಫೂರ್ತಿಯಾಗಿದೆ. ಏನೋ ಕೆಡುಕಿನ ಕಡೆಗೆ ಹೋಗ್ತಾ ಇರುವಂತಹ ಒಂದು ನೀಚವಾದಂತಹ, ಯಾರೂ ಅದನ್ನು ಆ ಥರ ಬ್ರಾಂಡೇ ಆಗಬಾರ್ದು. ನಾನು ಇಂಥ ಧರ್ಮ, ನಾನು ಇಂಥ ಇದು ಅಂತಂದು ಆ ಧರ್ಮ ದೇವರು ಈ ಧರ್ಮಾಂಧತೆಯಲ್ಲಿ ಜನಗಳನ್ನು ಸೆಂಟಿಮೆಂಟ್ ಮಾಡಿ ಅವ್ರನ್ನ ತಪ್ಪದಾರಿಗೆ ಎಳೀತಿರುವಂತಹ ಮತ್ತೇನೋ ದುರಂತ ಸಂಭವಿಸುತ್ತೆ ಅಂತಂದು ನನ್ನ ಅಂಥವರೆಲ್ಲ ಭಯಪಡ್ತಿರ್ಬೇಕಾದ್ರೆ ಇಲ್ಲ, ನಾವು ಯುವಶಕ್ತಿ ಎದ್ದು ಬರ್ತೀವಿ, ಸಮಾಜನ ಬದಲಾಯಿಸ್ತೀವಿ ಅನ್ನೋ ಒಂದು ಸುನಾಮಿ ಬಂತಲ್ಲ. ನಿಜವಾಗ್ಲೂ ಇನ್ನು ಏನು ಮಾತಾಡಬೇಕು ನನಗೆ ಅರ್ಥ ಆಗ್ತಾಯಿಲ್ಲ. ಫುಲ್ಲು ಖುಷಿ ಆಗ್ತಾಯಿದೆ. ನಾನು ಆಗಲೇ ಹೇಳ್ದಾಗೆ ವಿವರಿಸ್ತಾ ಹೋಗೋದಿಲ್ಲ. ಬಹಳ ಸಮಾಧಾನ ಆಗ್ತಾಯಿದೆ ನನಗೆ. ಆ ಖುಷಿಯಲ್ಲೇ ಇದನ್ನು ಮಾಡ್ತಾಯಿದ್ದೀನಿ. ಜಯ ಹೋ ಯುವಶಕ್ತಿ, ಜಯ ಹೋ. ತಗೊಳ್ಳಿ, ನಿಮ್ಮಂಥ ಯುವಕರೆಲ್ಲ ಇನ್ನೂ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಂದು ಒಂದೇ ಒಂದು ಆಸೆ ಏನು ಅಂತಂದರೆ, ನೀವು ಈಗಲೇ ಯಾರೋ ಹೇಳಿದ್ರಿ ಅಂತಂದು ಯಾವುದೇ ರಾಜಕೀಯ ಪಾರ್ಟಿ ಕಟ್ಟಬೇಡಿ. ರಾಜಕೀಯ ಪಾರ್ಟಿ ಕಟ್ಟರೆ ಗೆಲ್ಲೋದು ಕಷ್ಟ ಇದೆ. ಯಾಕೆಂದರೆ 90% ಜನ ಇನ್ನೂ ಮಬ್ಬಿನಲ್ಲೇ ಇದ್ದಾರೆ. ಅವರು ಇನ್ನೂ ಏನು ಕಂಡ ತುಂಡ ಅಂತಾರಲ್ಲ ಅಂಥ ತಗೊಂಡೇ ಓಟ್ ಹಾಕೋರಿದ್ದಾರೆ. ಅದರಲ್ಲಿದ್ದ ನೀವು ಯಾವುದಾದ್ರೂ ಒಂದು ರಾಜಕೀಯ ಪಾರ್ಟಿ ಮಾಡಿಕೊಂಡು ಅದರಲ್ಲಿ ಸೋತು ಬಿಟ್ಟರೆ, ನಿಮಗಿರೋ ಕ್ರೇಜ್ ಹೊರಟೋಗ್ಬಿಟ್ರೆ ಸಮಾಜದಲ್ಲಿ ಆ ಹುಮ್ಮಸ್ಸು ತರುವಂತಹ ಶಕ್ತಿ ನಾಶ ಆಗುತ್ತೆ. ಅದರಲ್ಲಿದ್ದ ದಯವಿಟ್ಟು ಯಾವುದೇ ಒಂದು ಪಾರ್ಟಿ ಕಟ್ಟದಾಗೆ ಯಾರಾದರೂ ಒಳ್ಳೆಯವರು ಅಂತ ಸಪೋರ್ಟ್ ಕೊಡಿ. ನಿಮ್ಮ ಮೂಮೆಂಟ್ ಹೀಗೇ ಮುಂದುವರಿಲಿ. ಆ ಹುಡುಗ ಇನ್ನೂ 30 ವರ್ಷ, ಅಭಿಜಿತ್ ದೀಪ್ಕೆ ಎಲ್ಲ 30 ವರ್ಷದ ಒಳಗಡೆ ಇದ್ದಾರೆ. ಮೊದಲು ನಿಮ್ಮ ಮೂಮೆಂಟ್ಗಳಿಂದ ಎಲ್ಲಿ ತಪ್ಪಾಗುತ್ತೋ ಅಲ್ಲಿ ನೀವು ಕಾಣಿಸ್ಕೊಳ್ತಾ ಈ ಥರ ಜಯ ತಂದುಕೊತ ಹೋಗಿ ಸಮಾಜ ಬದಲಾಗ್ಕೊತ ಹೋದಾಗ ಒಮ್ಮೆ, ಯಾಕೆಂದರೆ ನಿಮಗಿನ್ನೂ ಬಹಳಷ್ಟು ವಯಸ್ಸಿದೆ, ಮುಂದೆ ನೀವು ಬೇಕಾದರೆ ಒಂದು ರಾಜಕೀಯ ಪಾರ್ಟಿ ಕಟ್ಟಿ
ದಯವಿಟ್ಟು ಯಾವುದೇ ರಾಜಕೀಯ ಪಾರ್ಟಿ ಕಟ್ಟಬೇಡಿ. ನಿಶ್ಚಿತವಾಗಿ ಇಂಥ ಪಾರ್ಟಿಗೆ ನಾವು ಸಪೋರ್ಟ್ ಕೊಡ್ತೀವಿ ಅಂಥದ್ದು ಕೂಡ ಹೇಳಬೇಡಿ. ಈ ನೀಚರು ಎಲ್ಲರೂ ನೀಚರೇ. ಬಿ ಜೆ ಪಿ ಅಂತಂದೇ ಅಲ್ಲ, ಎಲ್ಲದರಲ್ಲೂ ನೀಚತನ ಇದೆ. ಬಿ ಜೆ ಪಿ ಅದಕ್ಕೆ ಒಂದು ಹೆಮ್ಮರವಾಗಿ ನಮಗೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ನೀವು ಸದೆ ಬಡಿತೀರ ಎಲ್ಲದನ್ನು, ವಿದ್ಯಾರಂಗದಲ್ಲೇ ಅಲ್ಲ ಎಲ್ಲ ರಂಗದಲ್ಲೂ, ಭ್ರಷ್ಟಾಚಾರದಲ್ಲಿ, ಮತ್ತೊಂದರಲ್ಲಿ, ಇನ್ನೊಂದರಲ್ಲಿ, ರೈತಾಪಿ ತೊಂದರೆಗಳಲ್ಲಿ ಎಲ್ಲದರಲ್ಲೂ ಇದೆ. ನೀವೊಂದು ಮೂಮೆಂಟಾಗಿ ಒಬ್ಬೊಬ್ಬರನ್ನೇ ಸದೆ ಬಡಿತಾ ಪಾಠ ಕಲಿಸ್ತಾ ಹೋಗಿ. ನಿಮಗೆ ಆ ಶಕ್ತಿ ಇದೆ ಅಂತಂದು ನಮಗಂತೂ ಮನವರಿಕೆ ಆಗಿಬಿಟ್ಟಿದೆ. ನಮ್ಮಂಥ ಹಿರಿಯರೆಲ್ಲ, ನಮ್ಮಂಥ ಪೇರೆಂಟ್ಸ್ ಎಲ್ಲ ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಕೊಡೋಕ್ಕೆ ರೆಡಿಯಾಗಿದೆ. ಅದು ನೋಡ್ತಾ ಇದ್ದೀವಿ. ನಿಜವಾಗಲೂ ತುಂಬ 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 ಖುಷಿಯಾಗುವಂಥ ವಿಚಾರ. ಅದನ್ನೆಲ್ಲ ನೀವು ಮಾಡ್ತೀರಾ. ಪಾಪ ಎಷ್ಟೋ ಮಕ್ಕಳು, ಏಟು ತಿಂದಂಥ ಮಕ್ಕಳು, ಅವ್ರಿಗೆಲ್ಲರಿಗೂ ನಾವು ಏನು ಮಾಡೋಕ್ಕಾಗುತ್ತೆ? ಇಲ್ಲಿಂದ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಆಶೀರ್ವಾದಗಳಿರ್ತವೆ ನಿಮಗೆ. ನೀವು ಮುಂದೆ ಇಂಥದ್ದೇ ಎಲ್ಲಿ ಅನ್ಯಾಯ ಕಾಣಿಸುತ್ತೋ ಅಲ್ಲ, ಆ ಅನ್ಯಾಯನ ಇದೇ ಅಹಿಂಸಾ ರೀತಿಯಲ್ಲೇ ಹೋಗಬೇಕು, ಇದೇ ಗಾಂಧಿವಾದದಲ್ಲೇ ಹೋಗಬೇಕು. ಗಾಂಧಿನ ನೀಚವಾಗಿ ತುಚ್ಛೀಕರಿಸ್ತಿರುವಂತಹ ಮನಸ್ಸುಗಳು, ಗೂಡ್ಸೇನ ವಿಜೃಂಭಣಿಸ್ತಿರುವಂತಹ ಮನಸ್ಥಿತಿಗಳು ಈಗಾಗಲೇ ಅರ್ಧ ಮೆತ್ತಗಾಗಿಬಿಟ್ಟಿದೆ, ಮುಕ್ಕಾಲು ಭಾಗ ಮೆತ್ತಗಾಗಿಬಿಟ್ಟಿದೆ. ಅವರಿಗೆ ಬಾಯಿ ತೆರೆದು ಏನು ಮಾತಾಡಬೇಕು ಅನ್ನೋ ಯೋಗ್ಯತೆ ಕೂಡ ಇಲ್ಲ. ನಾಚಿಕೆಗೆಟ್ಟ ಮಾತ್ರ ಮಾತಾಡ್ತಾರೆ ಅಷ್ಟೇ, ಸ್ವಾರ್ಥಕ್ಕಾಗಿ ಮಾತಾಡೋರು. ಅದರಲ್ಲಿದ್ದ ಅಂಥವರೆಲ್ಲ ಇನ್ನೂ ಮೆತ್ತಗಾಗಬೇಕು. ಪ್ರಜಾಪ್ರಭುತ್ವ ಉಳಿಬೇಕು. ಅಂಬೇಡ್ಕರ್ ರಚನೆ ಮಾಡಿರುವಂತಹ ಒಂದು ಸಂವಿಧಾನ ಏನಿದೆ, ಸಂವಿಧಾನ ಎನ್ನುವುದು ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು. ಧರ್ಮಗಳು ಅಂದರೆ ಹಿಂದೂಗೆ ನ್ಯಾಯನೋ, ಮುಸ್ಲಿಂ ನ್ಯಾಯನೋ, ಕ್ರೈಸ್ತನ ಪರ ವಹಿಸ್ಕೊಬೋದು ಇರುತ್ತೆ. ಆದರೆ ಸಂವಿಧಾನ ಹಂಗಲ್ಲ. ಧರ್ಮ, ಜಾತಿ, ದೇವರು ಏನೂ ಅಲ್ಲ. ಎಲ್ಲರನ್ನೂ ಮನುಷ್ಯರಾಗಿ ನೋಡುವಂತಹ ಮನುಷ್ಯ ಧರ್ಮದ ಸಂವಿಧಾನ. ನಮ್ಮ ಎಷ್ಟೋ ಯುವಕರು, ಎಷ್ಟೋ ಜನ ತಲೆಯಲ್ಲೆಲ್ಲ ಬರೇ ಕಸ ತುಂಬಿಕೊಂಡಿದ್ದಾರೆ. ಅವ್ರ ನಂಬಿಕೆಗಳಿರಲಿ, ದೇವರ ಮೇಲೆ ನಂಬಿಕೆ ಇರಲಿ, ಆದರೆ ಅದನ್ನು ಎಳ್ಕೊಂಡು ಹೋಗ್ತಾರೆ ನೋಡಿ ಸ್ವಾರ್ಥಕ್ಕೆ ಈ ರಾಜಕೀಯ ನಾಯಕರು. ಅಂಥವ್ರನ್ನ ಯಾವನ್ನೇ ಆಗಲಿ ಅವನು ಅಭಿವೃದ್ಧಿ ಮಾಡ್ತೀನಿ ಅಂತಂದು ಓಟ್ ಕೇಳಬೇಕೇ ಆಗಲೇ ದೇವರದು ಧರ್ಮದ ವಿಚಾರದಲ್ಲಿ ಏನು ಓಟ್ ಕೇಳ್ತಾರೆ ಅವರೆಲ್ಲ ಲಫಂಗರು, ಅವರೆಲ್ಲ ಸ್ವಾರ್ಥಿಗಳು, ಅವರೆಲ್ಲ ಲೋಫರ್ಗಳು. ಅದರಲ್ಲಿದ್ದ ಇದು ನಿಜವಾಗ್ಲೂ ನಿಮ್ಮ ಮೂಮೆಂಟ್ನಿಂದ ಆಗಿದ್ದೇನು ಗೊತ್ತಾ? ಬರೀ ಒಂದು ಗೌರ್ಮೆಂಟ್ನ ತಲೆ ಬಗ್ಗಿಸಿದ್ದಲ್ಲ, ಸರ್ವಾಧಿಕಾರಿ ಧೋರಣೆಯ ಗೌರ್ಮೆಂಟ್ನ ತಲೆ ಬಾಗಿಸಿದ್ದೇ ಅಲ್ಲ, ಜನಗಳಿಗೆಲ್ಲ ಮೈಂಡ್ ವಾಶ್ ಮಾಡಿಬಿಟ್ಟು ಸುಳ್ಳನ್ನೇ ನಿಜ ಅಂತಂದು ಮಾಡಿ ವಿಲನನ್ನೇ ಹೀರೋ ಅಂತ ಮಾಡ್ತಿದ್ದಂತಹ ಈ ಗೋಧಿ ಮೀಡಿಯಾಗಳಂತಂದು ಏನಿದ್ದಾವೆ, ಈ ಗೋಧಿ ಮೀಡಿಯಾಗಳನ್ನ ಗೋಬ್ಯಾಕ್ ಗೋಧಿ ಮೀಡಿಯಾ, ಓಗ್ರಲೋ ಓಗ್ರಲೋ ನೀಚರ, ಸಮಾಜ ದುಷ್ಟರ, ಸಮಾಜ ಘಾತಕರ ಅಂತಂದು ಹೇಗೆ ಓಡಿಸಿದ್ರು ನೋಡಿ. ಒಂದೇ ಪೆಟ್ಟಿಗೆ ಗೌರ್ಮೆಂಟ್ ಗೋಧಿ ಮೀಡಿಯಾ, ತಿರ್ಗಿ ಆಮೇಲೆ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಕೋಮುವಾದ ಮಾಡ್ತಿದ್ದವ್ರಿಗೆ ಎಲ್ಲರಿಗೂ ಚಪ್ಪಲಿ ಏಟು ಬಿದ್ದಿದೆ. ನಾನು ಮತ್ತೆ ಹೇಳ್ತೀನಿ, ಚಪ್ಪಲಿ ಏಟು ಬಿದ್ದಿದೆ. ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟಾಗಿ ನೀವು ತೋರಿಸಿದ ಒಂದು ಛಾತಿಯಿಂದ ಅವರಿಗೆಲ್ಲ ಬಿದ್ದಿದೆ. ಅವ್ರಿಗೆ ಈಗಲಾದರೂ ಮಾನ ಮರ್ಯಾದೆ ಇದ್ದರೆ ಮನುಷ್ಯರ ಥರ ನಡ್ಕೊಂಡು ಸಮಾಜ ಚೆನ್ನಾಗಿರಲ್ಲ ಅಂದ್ಕೊಳ್ಳಿ. ತಮ್ಮ ಸ್ವಾರ್ಥದ ರಾಜಕೀಯಕ್ಕಾಗಿ ಏನು ಮಾಡ್ತಾಯಿದ್ರೋ ಅದನ್ನು ಇವತ್ತಿಗೆ ಬಂದಾಗುತ್ತೆ, ಬಂದ್ ಮಾಡಿಸ್ತೀರಾ ನೀವು ಯುವಶಕ್ತಿಗಳು, ನಮ್ಮ ಮಕ್ಕಳು ನೀವೆಲ್ಲ. ಆ ಇದರಲ್ಲಿ ನನಗೊಂದು ಕಾನ್ಫಿಡೆನ್ಸ್ ಬಂದು ಮತ್ತೆ ಇನ್ನು ಏನಾದರೂ ನೀವು ಬೇರೆ ಇನ್ನೇನೋ ಮಾತಾಡ್ತೀನೇನೋ ಬೇಡ, ಇಷ್ಟು ಹೇಳಿ ನಿಮಗೆಲ್ಲರಿಗೂ ಶುಭ ಹಾರೈಸಿ 100 ಕಾಲ ಬದುಕ್ರಿ. ಸಮಾಜದ ಬಗ್ಗೆ ಈ ಥರ ಕಳಕಳಿ ಇರಲಿ. ನಮ್ಮಂಥ ಹಳ್ಳಿ ಹುಡುಗರು ಕೆಡ್ತಿರ್ತಾರೆ ನೋಡಿ, ನಿಮ್ಮ ಒಂದು ಮೂಮೆಂಟ್ನಲ್ಲಿ ಏನಾದರೂ ಒಂದು ಸೆಕ್ಟರ್ಗಳು ಮಾಡಿಕೊಂಡು ಇವ್ರನ್ನೂ ಅದಕ್ಕೆ ದಾರಿಗೆ ತಂದುಕೊಳ್ಳಿ. ಸಮಾಜ ಒಂದು ಸುಸ್ಥಿತಿಯಲ್ಲಿರಲಿ, ಎಲ್ಲರೂ ಒಳ್ಳೆಯದಾಗಿರೋಣ. ಯಾರೋ ಸ್ವಾರ್ಥಪರರ ಆಮಿಷಕ್ಕೋ ಇನ್ನೊಂದಕ್ಕೋ ಅವರು ಫಂಡಿಂಗ್ ಮಾಡಿದ್ರೆ ಜೈ ಶ್ರೀರಾಮ್ ಅಂತಂದು, ಜೈ ಈಶ್ವರ್ ಇನ್ನೇನೋ ಕೂಕ್ಕೊಂತ
ಮಜಾ ಮಾಡ್ಕೊತ ಏನಿವತ್ತು ಯುವಕರು ದಾರಿ ತಪ್ಪಿದ್ರೋ ಅವ್ರನ್ನೆಲ್ಲ ಕೂಡ ನಿಮ್ಮ ಕಡೆ ಸೆಳ್ಕೊಳ್ಳೋ ಅಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದೇ ರೀತಿ ಮುಂದುವರಿರಿ ಅಂತಂದು ಹೇಳ್ತಾ ಇನ್ನು ಹೆಚ್ಚೇಳೋದು ಬೇಡ. ಓಕೆ, ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಇನ್ನು ಸ್ವಲ್ಪ ರೈತಾಪಿ ವಿಚಾರ ಮಾತಾಡೋಣ. ಈ ಬೀಜ ಕೊಡೋ ಬಗ್ಗೆ, ಬೋರ್ಗದ ಬೀಜ ಕೊಡೋ ಬಗ್ಗೆ ನಾನು ಸ್ವಲ್ಪ ಆವೇಶದಿಂದ ಈ ರಾಜಕೀಯದ ಬಗ್ಗೆ ಮಾತಾಡಿದೆ. ಎಷ್ಟೋ ಸತಿ ರಾಜಕೀಯ ಬೇಡಣ, ನೀವು ರೈತರ ಬಗ್ಗೆ ಹೇಳಿ ಅಂತಾರೆ. ಇಲ್ಲ, ನಾವಂಥ ಸಮಾಜದಲ್ಲಿರೋದ್ರಲ್ಲಿದ್ದ ಅದನ್ನು ತಿಳ್ಕೊಬೇಕಾದಕ್ಕೆ ಇದು ಸ್ವಲ್ಪ ಮಾಡೋಣ ಅಂತಂದೆ ಸ್ವಲ್ಪ ಹೆಚ್ಚಾಗೆ ಹೇಳಿದ್ನೋ ಹೆಂಗೆಂಗೋ. ಯಾರಾದರೂ ಬೇಕಾದಷ್ಟು ಜನ ಇರ್ತಾರೆ BJP ಅಂತಂದು ಇಟ್ಕೊಂಡಿರೋರು, ಮೋದಿನ ದೇವರು ಅಂತಂದು ಅಂದ್ಕೊಂಡಿರೋರು. ಅವ್ರಿಗೆಲ್ಲ ತುಂಬ ನೋವು ಅಥವಾ ಸಂಕಟ, ಕೋಪ ಬರ್ಬೋದು. ಈ ರಾಜಕೀಯ ಪಕ್ಷಗಳನ್ನ ನಾವು ಎಷ್ಟು ಮಾತ್ರ ಬೆಂಬಲಿಸಬೇಕೋ ಅಷ್ಟು ಮಾತ್ರ. ಅವರೇನು ನಮಗೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇನಲ್ವಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಪ್ರಾಣ ಕೊಡೋಕ್ಕೂ ರೆಡಿ ಅನ್ನೋ ಮಟ್ಟದಲ್ಲಿ ಒಂದು ಅಂಧಭಕ್ತಿ ಬೆಳೆಸ್ಕೊಳ್ತಾರೆ. ಯಾಕೆ ಬೆಳೆಸ್ಕೊಳ್ಬೇಕು ಹೇಳಿ? ಅವರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ, ಅವ್ರು ಏನು ತಪ್ಪು ಮಾಡಿದ್ರೂ ಕೂಡ ಅದನ್ನು ಸಹಿಸ್ಕೊಂಡು ಭಜನೆ ಮಾಡಬೇಕು ಅನ್ನೋದಕ್ಕೆ. ಎಷ್ಟೋ ಸತಿ ನಮ್ಮ ಮಕ್ಕಳನ್ನೇ ತಪ್ಪು ಮಾಡಿದ್ರೆ ನಾವು ಹೊಡಿತೀವಿ. ಅಂಥದ್ದು ರಾಜಕೀಯ ಪಾರ್ಟಿಗಳಿಗೆ ನಾವ್ಯಾಕೆ ಅಷ್ಟೊಂದು ಅಂಧಭಕ್ತರಾಗಿರಬೇಕು? ಸರಿ ಮಾಡಿದರೆ ಸರಿ ಅನ್ನಲಿ, ತಪ್ಪು ಮಾಡಿದರೆ ತಪ್ಪು ಅನ್ನಲಿ. ಅದನ್ನ ನಾವು ಅಷ್ಟೊಂದು ಮುಕ್ತ ಕಂಠದಿಂದ, ಮುಕ್ತ ಭಾವದಿಂದ ಅವ್ರನ್ನ ನೋಡಬೇಕು. ಈ ರಾಜಕೀಯದವ್ರನ್ನ, ಅವ್ರನ್ನ ದೇವರು ದಿಂಡ್ರು ಅಂತ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಪ್ರಜಾಪ್ರಭುತ್ವ. ಅವರೆಷ್ಟೋ ನಾವು ಅಷ್ಟೇ. ಏನೋ ಒಂದು ಇದು ಕೊಟ್ಟಿದ್ದೀವಿ, ಅವರು ನಮ್ಮನ್ನು ಪಾಲನೆ ಮಾಡಬೇಕು. ತಪ್ಪಿದಾಗ ಅವ್ರನ್ನ ಮುಲಾಜಿಲ್ದಂಗೆ ದಂಡಿಸಬೇಕಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹಾಳಾಗಿ ಹೋಗಿ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಸಾಮಾಜಿಕ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಅದರಲ್ಲಿದ್ದ ಇರಲಿ, ಅದನ್ನು ಬಿಟ್ಬಿಡೋಣ. ಈಗ ಭಾಳಷ್ಟು ಜನ ಬೀಜ ಕೊಡಿ ಅಂತಂದು ಆಗಾಗ ಈ ಬೋರ್ಗ ಬೀಜ ಕೊಡಿ ಅಂತಂದು ಆಗಾಗ ಫೋನ್ಗಳು ಬರ್ತಾನೆ ಇರುತ್ತೆ. ಪಾಪ ಅವ್ರ ತೊಂದರೆ ಏನು ಅಂತಂದರೆ, ನಾನು ಒಂದು ಬೋರ್ಗದ ಗಿಡದ ಬಗ್ಗೆ ಅದರ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅದು ಎಷ್ಟು ಉತ್ತಮವಾದದ್ದು ಕುರಿ ಮೇಕೆಗಳಿಗೆ ಅಂತಂದೆಲ್ಲ ಹೇಳಿದ್ದರಲ್ಲಿದ್ದ ಅದನ್ನು ಹಾಕ್ಬೇಕು ಅಂದ್ಕೊಳ್ತಾರೆ. ಎಲ್ಲಿ ಸಿಗೋದಿಲ್ಲ, ಅಂಗಡಿಗಳಲ್ಲಿ ಎಲ್ಲಿ ಸಿಗೋದಿಲ್ಲ. ನಾನು ಪರಿಚಯ ಮಾಡಿರೋದ್ರಲ್ಲಿದ್ದ. ಆದರೆ ಇದು ನನ್ನ ಕಂಟಿನ್ಯೂಸ್ ಆಗಿ ಕಳ್ಸೋಕ್ಕಾಗೋದಿಲ್ಲ ನನಗೆ. ನಾನೇನು ಬೀಜ ವ್ಯಾಪಾರಿ ಅಲ್ಲ. ನಾನು ಎಲ್ಲರಿಗೂ ಅದೇ ಹೇಳೋದು. ನಾನು ಬೀಜನೋ ಏನೋ ವ್ಯಾಪಾರ ಮಾಡಿಕೊಂಡು ಮಾಡ್ತಾ ಇಲ್ಲಪ್ಪ, ಏನೋ ಅನುಕೂಲ ಆಗಲ್ಲ ಅಂತ ಕಳಿಸ್ಕೊಡ್ತಾ ಇದ್ದೀನಿ. ಅದು ಕಂಟಿನ್ಯೂಸ್ ಆಗಿ ಕಳ್ಸೋಕ್ಕಾಗೋದಿಲ್ಲ. ಯಾಕಂದರೆ ತುಂಬ ತೊಂದರೆ ಇರುತ್ತೆ. ಕೊರಿಯರ್ ಮಾಡಬೇಕು, ಎಲ್ಲಿಗೋ ಹೋಗಬೇಕು, ಪಾಕೆಟ್ ಮಾಡಬೇಕು, ಅದ್ರ ಮೇಲೆ ಅಡ್ರೆಸ್ ಬರೀಬೇಕು, ಆಮೇಲೆ ಫಾಲೋ ಅಪ್ ಮಾಡಬೇಕು. ಬರಲಿಲ್ಲ ಅಂತಾರೆ, ಇನ್ನೇನೋ ಮಾಡ್ತಾರೆ. ಆ ಕೊರಿಯರ್ನವ್ರು ಏನಾಗಿರುತ್ತೆ, ಇವ್ರದ್ದು ಏನಾಗಿರುತ್ತೋ, ಏನೇನು ತೊಂದರೆಗಳಾಗಿರುತ್ತೋ, ಪದೇ ಇದು ರಿಸ್ಕಿ ಅಂತಂದು ನನ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಆದರೂ ಕೂಡ ನೀವು ಏನಾದರೂ ಕಳಿಸ್ಕೊಡಿ, ನೀವು ಎಷ್ಟು ಕೇಳಿದ್ರೆ ಅಷ್ಟು ದುಡ್ಡು ಕೊಡ್ತೀನಿ ಅನ್ನೋರು ಕೂಡ ಇದ್ದಾರೆ. ದುಡ್ಡಲ್ಲಪ್ಪ, ನೀವು ₹100 ಹಾಕ್ರಿ ಅಂತಂದು ಹೇಳ್ತಿರ್ತೀನಿ. ಇಂಥ ಫೋನ್ ಕಾಲ್ಗಳು ಸುಮಾರು ಕಡೆಯಿಂದ ಬರ್ತಾ ಇರುತ್ತೆ. ಅದರಲ್ಲಿದ್ದ ನೀವು ಈಗ ಯಾರಾದರೂ ಮತ್ತೆ ಡ್ಯೂರಿಯೇಷನ್ ಕೊಡ್ತೀನಿ. ಈಗಲಿದ್ದ ಒಂದು ಆಗಸ್ಟ್ 15 ತನಕ ಒಂದು 15-20 ದಿವಸದೊಳಗೆ ಆ ಡ್ಯೂರಿಯೇಷನ್ನಲ್ಲೇ ಕಳಿಸ್ಕೊಡಿ. ನೀವು ಈಗಾಗಲೇ ಕೆಲವರು ಬೇಡ ಅಂದರೂ ಕೂಡ ದುಡ್ಡು ಹಾಕಿಬಿಟ್ಟಿರ್ತಾರೆ. ಅದೆಲ್ಲೋ ವಾಟ್ಸಪ್ನಲ್ಲಿ ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ. ಮತ್ತೆಲ್ಲೋ ಆ ವಾಟ್ಸಪ್ ಕೆಳಗಡೆಗೆ ಹೊರಟೋಗ್ಬಿಟ್ಟು ಎಲ್ಲೋ ಬಿದ್ದಿರುತ್ತೆ. ನನಗೆ ಅದನ್ನು ಎಕ್ಕಿ ತೆಗಿಯೋಕ್ಕಾಗೋದಿಲ್ಲ. ಯಾವುದಿದು ₹100, ಯಾರು ಇದು ಅಡ್ರೆಸ್ ಆಗಲೇ ಕಳಿಸಿದ್ದೀನ, ಇನ್ನು ಕಳಿಸ್ಬೇಕಾ, ಇದು ಗೊತ್ತಾಗೋದಿಲ್ಲ. ಕಳಿಸಿ, ನಿಮಗೆ ಯಾರಾದರೂ ಈ ವಾಟ್ಸಪ್ನಲ್ಲಿ ಅಡ್ರೆಸ್ ಹಾಕಿ ಫೋನ್ಪೇಯಲ್ಲಿ ದುಡ್ಡು ಹಾಕಿದವರು ಕೆಲವರು ಇರ್ತಾರೆ. ಅವರು ಮತ್ತೆ ರೀಪೋಸ್ಟ್ ಮಾಡಿ ಆ ವಾಟ್ಸಪ್ನ ಹಿಂಗೆ ಹಾಕಿದ್ದೀವಿ ಅಂತಂದು ಒಂದು ಸಣ್ಣ ಮೆಸೇಜ್ ಹಾಕಿ, ಆಮೇಲೆ ಹೊಸದಾಗಿ ಕಳಿಸ್ಬೇಕನ್ನೋರು ಕರೆಕ್ಟಾಗಿ ನೀಟಾಗಿ ನಿಮ್ಮ ಪಿನ್ ಕೋಡ್ ಸಮೇತ ಅಡ್ರೆಸ್ ಇಟ್ಟು ನನಗೆ ಕಳಿಸ್ಕೊಡಿ. ಈ 15-20 ದಿವಸದೊಳಗೆ ಮತ್ತೆ ನಾನು ಆ ಬೀಜನ ಕಳಿಸ್ತೀನಿ. ಆಮೇಲೆ ಇದು ಏನು ಈ ಬೂರ್ಗ ಮತ್ತು ಛಾಯಾಮಾನಸದ ಬಗ್ಗೆ ಅದರ ವ್ಯತ್ಯಾಸಗಳೇನೋ, ಅದರ ಅನುಕೂಲಗಳೇನೋ, ಅನಾನುಕೂಲಗಳೇನೋ, ಯಾವುದು ಒಳ್ಳೆಯದು, ಇದು ಒಳ್ಳೆಯದಾ, ಅದು ಒಳ್ಳೆಯದಾ, ಯಾವುದು ಕ್ವಾಲಿಟಿ ಆಗಿರೋದು, ಯಾವುದು ಹಾಕಿದ್ರೆ ಬೆಸ್ಟು, ಇದೆಲ್ಲದನ್ನು ಹೇಳ್ಬೇಕು ಅಂದ್ಕೊಂಡೆ. ಆದರೆ ನಮ್ಮ ಇವತ್ತು ಈ ಸಾರ್ಥಕವಾದಂತಹ ಒಂದು ಕ್ರಾಂತಿಕಾರಿ ಕ್ಷಿಪ್ರಕ್ರಾಂತಿ ಅನ್ನೋ ಥರ ಏನು ನಡೆದಿದೆಯೋ ಅದರ ಬಗ್ಗೆ ನನಗೆ ಯಾಕೋ ಹೇಳ್ಕೋಬೇಕು ಅನ್ನೋದು ಒಂದು ವಿಚಿತ್ರ ತುಡಿತಾ ಇದ್ದಿದ್ದರಲ್ಲಿದ್ದ ಮೊದಲನೇ ಹೇಳಿಬಿಟ್ಟೆ. ಇದಕ್ಕೆ ಸ್ವಲ್ಪ ಇದನ್ನೆಲ್ಲ ಹೇಳೋದಕ್ಕೆ ಸಮಯ ಜಾಸ್ತಿ ಆಗುತ್ತೆ, ಬೇಡ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ನೀವು ಆ ಥರ ಕಳಿಸ್ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.